ದೇವರ ಆಶೀರ್ವಾದಕ್ಕೆ ನಾವು ಯೋಗ್ಯವೇ. ಬನ್ನಿರಿ ಹಾಡಿಂದ ಖಾತ್ರಿ ಮಾಡಿಕೊಳ್ಳುವ ನಿತ್ಯತ್ವ ಅರ್ಹತೆ ನಮಗಿದೆಯಾ? ನಮ್ಮಾತ್ಮ ಪರೀಕ್ಷೆ ಮಾಡೋಣ. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರೇ, ಈ ಸತ್ಯ ನಾವಿಂದು ಅರಿಯೋಣ. ನಮ್ಮಲ್ಲಿ ಪಾಪತ್ವ ಎಷ್ಟಿದೆ, ನಮ್ಮಲ್ಲಿ ಪುಣ್ಯತ್ವ ಎಷ್ಟಿದೆ, ಆತ್ಮಾವಲೋಕನ ನಡೆಸೋಣ. ನಿತ್ಯತ್ವ ಅರ್ಹತೆ ನಮಗಿದೆಯಾ? ನಮ್ಮಾತ್ಮ ಪರೀಕ್ಷೆ ಮಾಡೋಣ. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರೇ, ಈ ಸತ್ಯ ನಾವಿಂದು ಅರಿಯೋಣ. ದೇವರಿಗೆ 50 ರೂಪಾಯಿ ಕಾಣಿಕೆ ಕೊಡೋಕೆ ಮನಸ್ಸಿಲ್ಲ, ಶಾಪಿಂಗ್ ಮಾಡಲು 1000 ರೂಪಾಯಿ ಖುಷಿಯಿಂದ ಖರ್ಚು ಮಾಡುವೆವು. ದೇವರನ್ನು ಅಲಕ್ಷ್ಯ ಮಾಡಬೇಡಿರಿ, ಕಾರಣ ಈ ನಮ್ಮ ಜೀವಿತವು ಆತನ ಉಡುಗೊರೆಯಾಗಿದೆ. 30 ನಿಮಿಷ ಪ್ರಾರ್ಥನೆ ಮಾಡಲು ನಮಗೆ ಮನಸ್ಸಿಲ್ಲ, ಟಿವಿ ಮೊಬೈಲ್ ಫೋನ್ ಪೂರ್ಣ ದಿವಸ ಖುಷಿಯಿಂದ ಎಂಜಾಯ್ ಮಾಡುವೆವು. ಪ್ರಾರ್ಥನೆ ಮಾಡಲು ಸಾಕಷ್ಟು ಪದಗಳು ನಮ್ಮಲ್ಲಿಲ್ಲ, ಆದರೆ ಜನರನ್ನು ಟೀಕಿಸಲು ಪದಗಳಿಗೆ ಕೊರತೆಯಿಲ್ಲ. ಪೂರ್ಣ ಬೈಬಲ್ ಓದಲು 3 ತಿಂಗಳು ಸಾಕು. ಇದು ಬಿಟ್ಟು 100 ಸೀರಿಯಲ್ಲು ಜನ್ಮಪೂರ್ಣ ನೋಡೋ ಹಂಬಲ. ಇದು ಕ್ರೈಸ್ತತ್ವವು, ಇದನ್ನೇ ಸುಮೆಚ್ಚುವನೇ. ನಿತ್ಯತ್ವ ಅರ್ಹತೆ ನಮಗಿದೆಯಾ? ನಮ್ಮಾತ್ಮ ಪರೀಕ್ಷೆ ಮಾಡೋಣ. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರೇ, ಈ ಸತ್ಯ ನಾವಿಂದು ಅರಿಯೋಣ. ಚರ್ಚಿನಲ್ಲಿ ಹಿಂದೆ ಕೊಡುವೆವು, ಪಾರ್ಟಿಗಳಲ್ಲಿ ಮುಂದೆ ಕೊಡುವೆವು. ಇದರಿಂದ ನಮ್ಮಲ್ಲಿ ಆತ್ಮಿಕ ಬಲವು ಖಾಲಿ ಖಾಲಿ ಎಂದು ತೋರ್ಪಡುವುದು. ಅಮರ ಜೀವಿತವೆಂಬ ಮನೆ ಕಟ್ಟಲು ಆತ್ಮಿಕ ಬಲವೇ ವಿರಾಜಿಯಾಗಿದೆ. ಆತ್ಮಿಕ ಬಲವನ್ನು ಸತ್ಯ ನಡೆನುಡಿಗಳಿಂದ ಹೊಂದುವೆವು. ಮಕ್ಕಳಿಗೆ ರ್ಯಾಂಕು ಪಡೆಯಲು ಹೇಳುವೆವು, ಆದರೆ ಅವರಲ್ಲಿ ಆತ್ಮಿಕ ರ್ಯಾಂಕಿನ ಕಾಳಜಿ ನಮಗಿಲ್ಲ, ಕಾರಣ ಪರಿಶುದ್ಧ ನಾವಿಲ್ಲ. ಕುಟುಂಬ ಪ್ರಾರ್ಥನೆ ಮಾಡಲು ನಮ್ಮಲ್ಲಿ ಅನ್ಯೋನ್ಯತೆ ಇಲ್ಲ, ಆದರೆ ಮದುವೆ ಜಾತ್ರೆ ಪ್ರವಾಸಕ್ಕೆ ಎಲ್ಲ ಸೇರಿ ಹೋಗುವೆವು. ನೋಡೋರ ಕಣ್ಣಿಗೆ ಕ್ರೈಸ್ತತ್ವ ನಾಟಕ ನಮದಾಗಿದೆಯಾ? ಆತ್ಮಿಕ ಫಲ ಕೊಡದ ನಮ್ಮನ್ನೇ ಸುಮೆಚ್ಚುವನೇ. ಇದು ನಿನ್ನ ಬದುಕಾಗಿರಲ್ಲ, ಹಿಂದೆ ಶುದ್ಧನಾಗು ಮನವೇ. ನಿತ್ಯತ್ವ ಅರ್ಹತೆ ನಮಗಿದೆಯಾ? ನಮ್ಮಾತ್ಮ ಪರೀಕ್ಷೆ ಮಾಡೋಣ. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರೇ, ಈ ಸತ್ಯ ನಾವಿಂದು ಅರಿಯೋಣ. ಈ ಜನ್ಮ
ಏಸು ನೀಡಿದ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ ಕ್ರಿಸ್ತನಿಗೆ ಥ್ಯಾಂಕ್ಸ್ ಹೇಳದೆ ನಿರ್ದಯಿ ಆತ್ಮ ನಾವಾಗಿ ಬಾಳುತ್ತಿಲ್ಲವೇ? ಹೆತ್ತ ತಾಯಿಗೂ ಹೆಚ್ಚು ನಮ್ಮ ಯೇಸುವೇ ಶ್ರೇಷ್ಠ. ಆತನ ಮರೆತರೆ ಕೋಟಿ ತಾಯಂದರಿಗೆ ಮೋಸ ಮಾಡಿದಂತೆ. ಲೌಕಿಕ ಲಾಭ ಪಡೆಯುತ್ತ ಆತ್ಮಿಕ ನಷ್ಟ ಹೊಂದುತ್ತ ದೇವರ ಮಾತು ಕಡೆಗಣಿಸಿ ನಾವು ಸೈತಾನನ ಮಕ್ಕಳಾಗಿ ಕಾಣುತ್ತಿಲ್ಲವೇ? ಇಂಥ ಕೆಟ್ಟ ಜೀವಿತ ನರಕಕ್ಕೆ ಸೇರುವುದು. ಪ್ರಶ್ನಿಸಿಕೋ ನಿನ್ನ ಆತ್ಮ ನಿತ್ಯತ್ವ ಸೇರುವುದೇ. ಹುಳುಕಿನ ಆತ್ಮ ಹೊರಗಿನ ತಳಕು ನಿನ್ ಜೀವಿತವಾದರೆ ಈ ಹಾಡಿನ ಪ್ರತಿ ವಿಷಯ ನಿನಗೆ ಪ್ರಶ್ನಿಸಿಕ ನೀ ದೇವರ ಮಗನಾಗಲು ತಡವೇಕೆ ಉತ್ತರಿಸು. ನಿತ್ಯತ್ವ ಅರ್ಹತೆ ನಮಗಿದೆಯಾ? ನಮ್ಮಾತ್ಮ ಪರೀಕ್ಷೆ ಮಾಡೋಣ. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರೇ, ಈ ಸತ್ಯ ನಾವಿಂದು ಅರಿಯೋಣ. ನಮ್ಮಲ್ಲಿ ಪಾಪತ್ವ ಎಷ್ಟಿದೆ, ನಮ್ಮಲ್ಲಿ ಪುಣ್ಯತ್ವ ಎಷ್ಟಿದೆ. ಆತ್ಮಾವಲೋಕನ ನಡೆಸೋಣ.